ನಮಸ್ಕಾರ. ಐಪಿಎಲ್ ಆಕ್ಷನ್ ಮುಕ್ತಾಯದ ಬಳಿಕ ಆರ್ಸಿಬಿ ತಂಡದ ಕೋಚ್ ಆಗಿರುವ ಆಂಡಿ ಫ್ಲವರ್ ಹೇಳಿದ್ದೇನು ಗೊತ್ತಾ? ಆರ್ಸಿಬಿಯ ಹೊಸ ಸೈನ್ಯವನ್ನ ಕಂಡು ಹರ್ಷ ವ್ಯಕ್ತಪಡಿಸಿದರು ಆರ್ಸಿಬಿಯ ಕೋಚ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಐಪಿಎಲ್ನ ಮೆಗಾ ಹರಾಜಿನ ಮುಕ್ತಾಯದ ಬಳಿಕ ಆರ್ಸಿಬಿ ತಂಡದ ಕೋಚ್ ಆಗಿರುವ ಆಂಡಿ ಫ್ಲವರ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಐಪಿಎಲ್ ಮೆಗಾ ಹರಾಜು 2025ರಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಿದೆ. ಲಿಯಾಮ್ ಲಿವಿಂಗ್ಸ್ಟನ್, ಫಿಲಿಪ್ ಸ್ಲಾಟ್, ಜೇಸ್ ಹಜಲ್ವುಡ್, ಟಿಮ್ ಡೇವಿಡ್ ರಂತಹ ಸ್ಟಾರ್ ಆಟಗಾರರನ್ನ ಈ ಬಾರಿಯ ಹರಾಜಿನಲ್ಲಿ ಆರ್ಸಿಬಿ ತಂಡ ಖರೀದಿ ಮಾಡಿದೆ. ಅಟ್ ದ ಸೇಮ್ ಟೈಮ್ ಕೆಎಲ್ ರಾಹುಲ್, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್ ಅಂತ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರರನ್ನ ಕೂಡ ಆರ್ಸಿಬಿ ತಂಡ ಇಲ್ಲಿ ಕೈಬಿಟ್ಟಿರುವುದು ಅಚ್ಚರಿ ಮೂಡಿಸಿದೆ. ಸ್ನೇಹಿತರೆ, 83 ಕೋಟಿ ರೂಪಾಯಿಗಳನ್ನ ಹೊತ್ತುಕೊಂಡು ಆಕ್ಷನ್ಗೆ ಬಂದಿದ್ದ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬರೋಬ್ಬರಿ 22 ಆಟಗಾರರನ್ನ ಖರೀದಿ ಮಾಡುವ ಮೂಲಕ ಬಲಿಷ್ಠ ಸೈನ್ಯವನ್ನ ಕಟ್ಟಿದೆ. ಸ್ನೇಹಿತರೆ, ಈ ಮೂಲಕ 2025ರ ಕಪ್ ಗೆಲ್ಲಲು ಆರ್ಸಿಬಿ ತಂಡವು ಹೊಸ ರಣತಂತ್ರ ಹೆಣೆದಿದೆ ಅಂತಾನೆ ಹೇಳಬಹುದು. ಇದೀಗ 2 ದಿನಗಳ ಕಾಲ ನಡೆದ ಆಕ್ಷನ್ ಮುಕ್ತಾಯದ ಬಳಿಕ ಮಾತನಾಡಿದ ಆರ್ಸಿಬಿ ತಂಡದ ಮುಖ್ಯ ಕೋಚ್ ಆಗಿರುವ ಆಂಡಿ ಫ್ಲವರ್ ರವರು ಇಂಟರ್ವ್ಯೂನಲ್ಲಿ ಹೀಗೆ ಹೇಳಿದ್ದಾರೆ. ನನ್ನ ಪ್ರಕಾರ ನಾವು ಕಟ್ಟಿರುವ ಆರ್ಸಿಬಿ ತಂಡದ ಈ ಹೊಸ ಟೀಮ್ ತುಂಬಾ ಬಲಿಷ್ಠವಾಗಿದೆ. ತಂಡದಲ್ಲಿ ಆಲ್ರೌಂಡರ್ಗಳ ದಂಡೆ ಇದೆ. ಫಿಲಿಪ್ ಸಾಟ್ ಹಾಗೂ ಲಿಯಾಮ್ ಲಿವಿಂಗ್ಸ್ಟನ್ ಚಿನ್ನಸ್ವಾಮಿ ಅಂಗಳದಲ್ಲಿ ಅಬ್ಬರಿಸುವ ಮೂಲಕ ಆರ್ಸಿಬಿ ಅಭಿಮಾನಿಗಳನ್ನ ರಂಜಿಸಲಿದ್ದಾರೆ ಎಂದು ಆಂಡಿ ಫ್ಲವರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಆರ್ಸಿಬಿ ತಂಡದ ಕ್ಯಾಪ್ಟನ್ಸಿ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಮುಂಬರುವ ದಿನಗಳಲ್ಲಿ ಈ ಕುರಿತು ದಟ್ಟ ನಿರ್ಧಾರವನ್ನ ನಾವು ತೆಗೆದುಕೊಳ್ಳಲು ಎದುರು ನೋಡುತ್ತಿದ್ದೇವೆ ಎಂದು ಆಂಡಿ ಫ್ಲವರ್ ಹೇಳಿದ್ದಾರೆ. ಇದಾದ ಬಳಿಕ ಮಾತನಾಡಿರುವ ಅವರು, ಕೆಎಲ್ ರಾಹುಲ್ ಹಾಗೂ ರಿಷಬ್ ಪಂತ್ ಮತ್ತು ಶ್ರೇಯಸ್ ಅಯ್ಯರ್ಗಾಗಿ ನಾವು ಆಕ್ಷನ್ ನಲ್ಲಿ ಪಡೆಯಲು ಹೋರಾಟ ನಡೆಸಿದ್ದೆವು. ಆದರೆ ಹೆಚ್ಚು ಮೊತ್ತವಾಗಿರುವ ಕಾರಣ ಅವರನ್ನ ಪಡೆಯಲು ಸಾಧ್ಯವಾಗಲಿಲ್ಲ ಎಂದು ಆಂಡಿ ಫ್ಲವರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ವಿಲ್ ಜಾಕ್ಸ್ ಬದಲಿಯಾಗಿ ನಮ್ಮ ತಂಡದಲ್ಲಿ ಇದೀಗ ಟಿಮ್ ಡೇವಿಡ್ ಇದ್ದಾರೆ. ಚಿನ್ನಸ್ವಾಮಿ ಅಂಗಳದಲ್ಲಿ ಟಿಮ್ ಡೇವಿಡ್ ಬೃಹತ್ ಸಿಕ್ಸರ್ ಗಳನ್ನ ಸಿಡಿಸುವ ಮೂಲಕ ನಮ್ಮ ತಂಡಕ್ಕೆ ಗೆಲುವು ತಂದು ಕೊಡಬಲ್ಲರು. ಅಲ್ಲದೆ ಬೌಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್, ಯಶ್ ದಯಾಲ್ ರಂತಹ ಸ್ಟಾರ್ ಆಟಗಾರರು ನಮ್ಮ ಬಳಿ ಇದ್ದಾರೆ ಎಂದು ಆಂಡಿ ಫ್ಲವರ್ ಹೇಳಿದ್ದಾರೆ. ಸ್ನೇಹಿತರೆ, ಮತ್ತು ಮಾತು ಮುಂದುವರಿಸಿದ ಅವರು, ಆರ್ಸಿಬಿಯ ಈ ಹೊಸ ಸ್ಕ್ವಾಡ್ ನನಗೆ ಖುಷಿ ತಂದುಕೊಟ್ಟಿದೆ. 2 ದಿನಗಳ ಕಾಲ ನಡೆದ ಈ ಆಕ್ಷನ್ ಅಲ್ಲಿ ನಾನು ವೈಯಕ್ತಿಕವಾಗಿ ಸಂತೋಷವನ್ನ ನೋಡಿದ್ದೇನೆ ಎಂದು ಆಂಡಿ ಫ್ಲವರ್ ಹೇಳಿದ್ದಾರೆ. ನೋಡಿದ್ರಲ್ಲ ಬಂಧುಗಳೇ, ಐಪಿಎಲ್ ನ ಮೆಗಾ ಹರಾಜಿನ ಬಳಿಕ ಆರ್ಸಿಬಿ ತಂಡದ ಕೋಚ್ ಆಗಿರುವ ಆಂಡಿ ಫ್ಲವರ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.